ಬಳ್ಳಾರಿ ಗಲಭೆಯ ಕೇಸ್ಗೆ ಸಂಬಂಧಿಸಿದಂತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಘರ್ಷಣೆಯ ಕೇಸನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಬಳ್ಳಾರಿ ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ. ಘರ್ಷಣೆ ಕೇಸನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಏನಾಗ್ತಾ ಇದೆ ರಾಜ್ಯದಲ್ಲಂತ ರಾಜ್ಯ ನಾಯಕರಿಂದ ವರದಿ ಕೇಳಿದ ವರಿಷ್ಠರು ಕೆಪಿಸಿಸಿಯಿಂದ ಬಳ್ಳಾರಿ ಕೇಸ್ ಬಗ್ಗೆ ಮಾಹಿತಿಯನ್ನ ಕೇಳಿದೆ. ಹೈಗೆ ಘಟನೆಯ ಸಂಪೂರ್ಣ ವಿವರಣೆ ಕೂಡ ರವಾನಿಸಲಾಗಿದೆ. ವಾಲ್ಮೀಕಿ ಪ್ರತಿಮೆ ಸ್ಥಾಪನೆಯನ್ನ ಬಿಜೆಪಿ ಸಹಿಸಿಲ್ಲ ಅಂತ ಬ್ಯಾನರ್ ಎಂಬ ಸಿಲ್ಲಿ ವಿಚಾರಕ್ಕೆ ಬಿಜೆಪಿ ಬೇಕಂತಲೇ ಖ್ಯಾತಿ ತೆಗೆದಿದೆ. ಭರತ್ ರೆಡ್ಡಿ ಇದರಲ್ಲಿ ಬಲಿಪಶು ಆಗಿದ್ದಾರೆ. ಅವರನ್ನ ಬಲಿಪಶು ಮಾಡುವ ಹುನ್ನಾರ ನಡೆದಿದೆ. ಹೀಗಂತ ವರದಿಯನ್ನ ಕೆಪಿಸಿಸಿ ಘಟಕ ನೀಡಿರೋದು. ಈಗಾಗಲೇ ಹೈಕಮಾಂಡ್ ಎಲ್ಲವನ್ನ ಕೂಡ ಗಮನಿಸ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಾಗಿದೆ. ಜೊತೆಗೆ ಅವರೇ ಎಂಟ್ರಿಯನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಸುಮ್ಮನಿದ್ದಂತ ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋದು ನಿಜಕ್ಕೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಏನಾಗಿದೆ ಏನ್ ಕತೆ ಎಲ್ಲದ್ರ ಬಗ್ಗೆ ಈಗಾಗಲೇ ವರದಿಯನ್ನ ಕೇಳಿದೆ. ಯಾಕಂತ ಹೇಳಿದ್ರೆ ವಾಲ್ಮೀಕಿ ಪ್ರತಿಮೆಯ ಅನುಷ್ಠಾನ ಮಾಡಬೇಕಾಗಿತ್ತು. ಆ ದಿನದ ಹಿಂದಿನ ದಿನ ಬ್ಯಾನರ್ ಅನ್ನ ಕಟ್ಟುವಂತ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮನೆ ಮುಂದೆ ಹಾಕಿದಂತಹ ಬ್ಯಾನರ್ ಒಂದು ಜೀವವನ್ನೇ ಕಳ್ಕೊಳ್ಳುವಂತೆ ಮಾಡಿಬಿಡ್ತು. ಗಂಗಾವತಿ ಶಾಸಕ ಗಲಾಟೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಂಡು ಅವರ ನಿವಾಸದ ಮುಂದೆ ಆಗಮಿಸ್ತಿದ್ದಂತೆ ಫೈರಿಂಗ್ ಆಗೇ ಹೋಯ್ತು. ಅಲ್ಲಿ ಪೊಲೀಸರಿದ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಎಲ್ಲ ಡೀಟೇಲ್ಸ್ ಅನ್ನ ಈಗ ಹೈಕಮಾಂಡ್ ಕೇಳಿದೆ. ಯಾಕಂದ್ರೆ ಅಲ್ಲಿ ಬಲಿಯಾಗಿರೋದು ಕೈ ಕಾರ್ಯಕರ್ತ. ಹಾಗಾಗಿ ಮತ್ತೆ ಮುಂದಿನ ಕೆಲವೊಂದಷ್ಟು ಚಟುವಟಿಕೆಗಳಿಗೆ ಈ ಎಲ್ಲ ವಿಚಾರಗಳು ಕೂಡ ಪರಿಣಾಮಕಾರಿ ಆಗಬಹುದು. ಇದು ಬಿಜೆಪಿಗೆ ಅಸ್ತ್ರವಾಗಬಹುದು ಅಂತ ಈಗಾಗಲೇ ಕೆಪಿಸಿಸಿ ಘಟಕದ ಹತ್ರ ಏನ್ ಡೀಟೇಲ್ಸ್ ಇದೆ, ವರದಿ ಇದೆ ಕೇಳಿದ ನಂತರದಲ್ಲಿ ಕೆಪಿಸಿಸಿ ಕಚೇರಿಯಿಂದ ಕೂಡ ಕೆಲವೊಂದಷ್ಟು ಡೀಟೇಲ್ಸ್ ಹೋಗಿದೆ. ಅವ್ರು ಹೇಳಿರೋದೇನಂದ್ರೆ ಭರತ್ ರೆಡ್ಡಿ ಅವರನ್ನ ಬಲಿಪಶು ಮಾಡುವ ಹುನ್ನಾರ ನಡೆದಿದೆ. ಬಿಜೆಪಿ ಅವರಿಗೆ ವಾಲ್ಮೀಕಿಯವರ ಪ್ರತಿಮೆಯನ್ನ ಅನುಷ್ಠಾನ ಅಥವಾ ಅವತ್ತು ಕಾರ್ಯಕ್ರಮ ಮಾಡೋದು ಇಷ್ಟ ಇರಲಿಲ್ಲ ಅನ್ನೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಥವಾ ಆ ವರದಿಯಲ್ಲಿ ಎಲ್ಲವನ್ನ ಹೇಳಿರೋದು. ವರದಿಯನ್ನ ನೀಡಿದ್ದಾರೆ ಕೆಪಿಸಿಸಿ ಘಟಕ. ಇದನ್ನ ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಯೂಶುವಲಿ ಇಂಥ ವಿಚಾರಗಳಿಗೆ ಗಮನ ಕೊಡೋದಿಲ್ಲ. ಗೃಹ ಇಲಾಖೆ ಎಲ್ಲವನ್ನ ಕೂಡ ಶಾರ್ಟ್ ಔಟ್ ಮಾಡುತ್ತೆ. ಬಟ್ ಶಾರ್ಟ್ ಔಟ್ ಮಾಡದೇ ಇದ್ರು ಕೂಡ ಜಮೀರ್ ಅಹಮದ್ ಅವರು ಹೋದ್ರು, ಪರಿಹಾರವನ್ನ ಘೋಷಣೆ ಮಾಡಿದ್ರು, ಅಷ್ಟೆಲ್ಲ ಇದ್ರು ಕೂಡ ಬಿಜೆಪಿ ಅವರಿಗೆ ಇದು ಪ್ರಬಲವಾದ ಅಸ್ತ್ರ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವಂತಹ ಹೋರಾಟದ ರೂಪುರೇಷೆಯನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ ಅಂತ ಚರ್ಚೆ ಆಗ್ತಾ ಇದೆ. ಬಳ್ಳಾರಿಗೆ ಭೇಟಿ ನೀಡಿ ಗಾಲಿ ರೆಡ್ಡಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಾಹಿತಿ ಪಡೆದು ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಬಳ್ಳಾರಿಗೆ ಭೇಟಿ ನೀಡಿ ಗಾಲಿ ರೆಡ್ಡಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಾಹಿತಿ ಪಡ್ಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಭರತ್ ರೆಡ್ಡಿ ವಿರುದ್ಧ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಕೆಂಡ ಕಾರ್ತಿದ್ದಾರೆ. ಘರ್ಷಣೆಯಿಂದ ಜನ ಸರ್ಕಾರವನ್ನೇ ತಿರಸ್ಕರಿಸುತ್ತಿದ್ದಾರೆ. ಕೈ ಸರ್ಕಾರನ ಕಸದ ಬುಟ್ಟಿಗೆಸಿತಾರೆ ಅಂತ ಕೆಂಡ ಕಾರಿದ್ದಾರೆ. ಕೈ ಸತ್ಯಶೋಧನಾ ಸಮಿತಿಯ ಬಗ್ಗೆಯೂ ಕೂಡ ಲೇವಡಿ ಆಡ್ತಿದ್ದಾರೆ. ನಾ ಹುಟ್ಟ ಶ್ರೀಮಂತ ಅಂತ ಭರತ್ ಹೇಳಿದ್ದಾರೆ. ಆದ್ರೆ ರಾಜಕೀಯಕ್ಕೆ ಹೃದಯ ಶ್ರೀಮಂತಿಕೆ ಬೇಕು. ಭರತ್ ರೆಡ್ಡಿ ವಿರುದ್ಧ ವಿಪಕ್ಷ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗಾಗಲೇ ಬಳ್ಳಾರಿಗೆ ಭೇಟಿ ನೀಡಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ನಿಮ್ಮ ನಿವಾಸದ ಮುಂದೆ ಬ್ಯಾನರ್ ಅನ್ನ ಕಟ್ಟಲಾಗಿತ್ತ, ಅದಾದ ಮೇಲೆ ನಿಮಗೆ ವಿಚಾರ ಯಾವಾಗ ಗೊತ್ತಾಯಿತು, ಅದಾದ ಮೇಲೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರಾದರೂ ಇದ್ದಾರಾ, ಇದನ್ನೆಲ್ಲ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಪಡ್ಕೊಂಡಿದ್ದಾರೆ, ಕೆಂಡ ಕಾರ್ತಾ ಇದ್ದಾರೆ. ಅದಾದ ಮೇಲೆ ಜನರೆಲ್ಲವನ್ನ ನೋಡ್ತಾ ಇದ್ದಾರೆ. ಸರ್ಕಾರವನ್ನ ಕಸದ ಬುಟ್ಟಿಗೆ ಎಸಿತಾರೆ ಅಂತ. ಹಾಗೆ ಕೈ ಸತ್ಯಶೋಧನಾ ಸಮಿತಿಯ ಬಗ್ಗೆ ಕೂಡ ಲೇವಡಿ ಆಡಿದ್ದಾರೆ. ಇನ್ನು ಭರತ್ ರೆಡ್ಡಿ ಅವರು ಕೂಡ ಹೇಳಿದಂತ ಕೆಲವೊಂದು ಹೇಳಿಕೆಯ ವಿರುದ್ಧ ಕೂಡ ಕೈ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಕೆಂಡ ಕಾರಿದ್ದಾರೆ, ಮಾತನಾಡಿದ್ದಾರೆ. ನೋಡ್ಕೊಂಡ್ಬರೋಣ. ನಡವಳಿಕೆಯಿಂದ ರಾಜ್ಯದ ಜನ ಈಗಾಗಲೇ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಬಹಳ ಬೇಗ ನಿಮ್ಮನ್ನ ಕಸದ ಬುಟ್ಟಿಗೆ ಎಸೆಯುವಂತ ಕಾಲ ಹತ್ರ ಬರ್ತಾ ಇದೆ. ಕಸದ ಬುಟ್ಟಿಗೆ ಎಸಿತಾರೆ ನಿಮ್ಮನ್ನು. ಆ ಕಾಲ ಹತ್ರ ಬಂದ್ಬಿಟ್ಟಿದೆ. ಇದು ಕರ್ನಾಟಕದ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ, ಕಾನೂನು ಸುವ್ಯವಸ್ಥೆ ಅನ್ನೋದ ಕೈಗನ್ನಡಿ ಇದರಿಂದ. ಅದರಿಂದ ನಾನು ನಮ್ಮ ಛಲವಾದಿ ನಾರಾಯಣಸ್ವಾಮಿ ಅವರು ನಾವೆಲ್ಲ ಕೂಡ ಬಂದಿರೋವಂಥದ್ದು ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ಆಗಬೇಕು. ಇಲ್ಲ ಆಗಿಲ್ಲ ಅಂದರೆ CBI ಗಾದರೂ ಕೊಡಿ, CBI ಕೊಡಿ. ಈ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ,
ಸತ್ಯ ಶೋಧನೆ ಏನು ಶೋಧನೆ ಏನು ಮಾಡ್ತೀರಾ? ಅಲ್ಲಪ್ಪ, ಸತ್ಯ ಶೋಧನೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಚಾನಲ್ ತೋರಿಸ್ಬಿಟ್ಟಿದ್ದೀರಾ. ಹತ್ತಲ್ಲ 100 ಬಾರಿ ತೋರಿಸಿದ್ರ. ಎಲ್ಲ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕ್ಬಿಟ್ಟಿದ್ದೀರಾ. ಪ್ರಪಂಚ ಎಲ್ಲ ನೋಡಿದೆ. ಅದೇನೋ ಹೇಳ್ತಾರಲ್ಲ, ಇದಕ್ಕೆ ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ? ಈಗ ಸತ್ಯ ಶೋಧನೆ ಮಾಡ್ತಾರತ್ತೆ. ಶೋಧನೆ ಮಾಡಕ್ಕೆ ಏನಾಯ್ತು? ಇಲ್ಲಿ ಬಿರಿ ಕಲ್ಲುಗಳು ಬಿದ್ದಾವ ಅಷ್ಟೇ. ಕಲ್ಲು, ಪೆಟ್ರೋಲ್, ಸಿಮೆಂಟ್, ಪೆಟ್ರೋಲ್ ಸುರ್ಕೊಂಡು ಬಂದಿದ್ರಲ್ಲ ಇದು ಬೀರ್ ಬಾಟ್ಲಿಗಳಿಗೆ, ಅದು ಸಿಗ್ಬೋದು ಅಷ್ಟೇ. ಇನ್ನೇನು ಸತ್ಯನೂ ಸಿಗಲ್ಲ, ಶೋಧನೆ ಮಾಡೋಕ್ಕಾಗಲ್ಲ. ಅದರಲ್ಲಿ ಸುಳ್ಳು ಕೊಡಕ್ಕೆ ಬಂದಿದ್ದಾರೆ ಅವರು. ಬಿಜೆಪಿ ಮೇಲೆ ಅಪಾದನೆ ಮಾಡೋಕ್ಕೆ, ಜನಾರ್ದನ್ ರೆಡ್ಡಿ ಮೇಲೆ ಅಪಾದನೆ ಮಾಡೋಕ್ಕೆ ಆ ಶೋಧನೆ, ಸತ್ಯ ಶೋಧನಾ ಸಮಿತಿ ಬರೆದು ಮಾಡ್ಕೊಳ್ಳಿ. ಆ ರಿಪೋರ್ಟಲ್ಲಿ ಇದೇ ಬರೋದು, ಇನ್ನೇನು ಬರಲ್ಲ. ಸುಳ್ಳಲ್ಲ, ಅಪ್ಪಟ ಸುಳ್ಳು ಸತ್ಯ ಶೋಧನಾ ಸಮಿತಿ ಅದು. ಅದರಲ್ಲಿ ನೋಡಿ, ಅವ್ರು ಬ್ಯಾನರ್ ಹಾಕಕ್ಕೆ ಹೋಗಿರ್ಲಿಲ್ಲ, ಜನಾರ್ದನ್ ರೆಡ್ಡಿನೇ ಕಾಲು ಕೆರ್ಕೊಂಡು ಬಂದ್ರು ಅಲ್ಲಿಗೆ. ಬರ್ದಿರ್ತಾರೆ ನೋಡಿ, ಬರೆದು ಮಾಡ್ಕೊಳ್ಳಿ ಇದನ್ನ. ನಿಮಗೆ ಅಕೌಂಟಬಿಲಿಟಿ ಇದೆ. ಒಂದು ಏನೋ ಸಂದರ್ಭ ಬಂದು ಗನ್ನಲ್ಲಿ ನೀವು ಶೂಟ್ ಮಾಡಿದ್ರು ಕೂಡ ಸರ್ಕಾರಕ್ಕೆ ಗೊತ್ತಿರುತ್ತೆ. ಪ್ರೈವೇಟ್ನವ್ರು ಯಾರಾದ್ರೂ ಮಾಡಿದ್ರೆ ಏನ್ ಗೊತ್ತಿರುತ್ತೆ ನಿಮಗೆ ಸರ್ಕಾರಕ್ಕೆ? ಈಗ 10 ಜನ ಗನ್ಮ್ಯಾನ್ಗಳು ಇಟ್ಕೊಂಡಿರ್ತಾರೆ. ಯಾರೋ ಗನ್ನಲ್ಲಿ ಗುಂಡು ಹಾರಿಸದ ಹೊರ್ಟಾಬಿಟ್ಟ, ಅವನು ನೀವೇ ಕಳಿಸಿಬಿಡ್ತೀರಿ. ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರನ್ನ ಹಿಡ್ಕೋಬೇಕು ಅವರು? ಅಂದಮೇಲೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಒಂದು ಬ್ಯಾನರ್ ತೆಗಿಸ್ಬೇಕಂದ್ರೆ ಯಾರ್ಯಾರು ಬರ್ತೀರೋ ಬರ್ರಿ, ಬ್ಯಾನರ್ ನಾನು ಕಟ್ಟಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ಬಂದು ಚೇರ್ ಹಾಕೊಂಡು ಕುತ್ಕೊಂಡು ಕಟ್ಟಿಸ್ತಾನಂದ್ರೆ, ಶಾಸಕ ಒಬ್ಬ 1000 ಜನರನ್ನ ಹಿಂದೆ ಇಟ್ಕೊಂಡು ಬರ್ತಾನಂದ್ರೆ, 1000 ಅಲ್ಲ, FIR ಕಡಿಮೆ ಆಗಿದ್ದಾರೆ. ಮಾನ್ಯ ಶಾಸಕರು ಹೇಳಿದ್ದಾರೆ 5,000 ರಿಂದ 6,000 ಜನ ಬಂದಿದ್ರು ನಮ್ಮವರು, ಪೊಲೀಸ್ನವ್ರು ಆಚೆ ಈಚೆ ಮಾಡಿಬಿಟ್ರು ಅವ್ರನ್ನ ಅಂತ. ಅವ್ರು ಸತ್ಯ ಹೇಳಿದ್ರೆ ಪೊಲೀಸ್ನವ್ರು ಯಾಕೆ 1,000 ಬರ್ಕೊಂಡವ್ರೆ? MLA ಸತ್ಯ ಹೇಳಿದಾರಲ್ಲ 5,000 ಬಂದಿದ್ವಿ ಅಂತ. ಅಂದ್ರೆ 5,000 ಜನ ಎಲ್ಲಿಂದ ಕೂಡಿಟ್ಟಿದ್ರು ಇವರು ಇಷ್ಟು ದಿನ? ಒಂದು ಬ್ಯಾನರ್ನ ವಿಷಯಕ್ಕೆ 5,000ನ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ ಅಂತ ನೀವು ಹೇಳಿಕೆ ಕೊಟ್ರೆ, ಇದು ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡಿದ್ರೆ ಏನ್ ಮಾಡಿದ್ರಿ? ಇಂಥ ಈ ಪ್ರಶ್ನೆಗಳು ಬರ್ತದೆ. ನಾನು ಒಂದು ಮಾತು ಹೇಳ್ತೇನೆ, ನಾನು ವಿಡಿಯೋ ನೋಡಿದ್ದೇನೆ. ಅವರು ನಾನು ಹುಟ್ಟುವಾಗಲೇ ಶ್ರೀಮಂತ, ನೀವು ಇತ್ತೀಚೆಗೆ ಶ್ರೀಮಂತರು ಅಂತ. ನಾನು ಒಂದು ಹೇಳ್ತೇನೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಹೃದಯ ಶ್ರೀಮಂತಿಕೆ ರಾಜಕಾರಣ ಮಾಡಬೇಕೇ ಹೊರತು ಬಳ್ಳಾರಿ ಘರ್ಷಣೆಗೆ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. ಭರತ್ ರೆಡ್ಡಿಯನ್ನ ಬಚ್ಚ ಅಂತ ಕರೆದಿದ್ದಾರೆ ರೇಣುಕಾಚಾರ್ಯ. ಭರತ್ ರೆಡ್ಡಿ ಬಚ್ಚ ಎಂದ ರೇಣುಕಾಚಾರ್ಯ. ಬಳ್ಳಾರಿ ಘರ್ಷಣೆಗೆ ರೇಣುಕಾಚಾರ್ಯ ಗರಂ ಆಗಿರೋದು. ಶಾಸಕ ಭರತ್ ರೆಡ್ಡಿಗೆ ಮೆಚ್ಯೂರಿಟಿನೇ ಇಲ್ಲ ಅಂದಿದ್ದಾರೆ. ಅಧಿವೇಶನದಲ್ಲಿ ರೆಡ್ಡಿ ಕುರಿತು ಮಾತನಾಡುವಾಗ ನನ್ನ ರಕ್ತ ಕುದಿತಾ ಇತ್ತು ಅಂತ ರೇಣುಕಾಚಾರ್ಯ ಅವರು ಹೇಳಿರೋದು. ಇನ್ನು ಬಳ್ಳಾರಿಯ ಗಲಭೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭರತ್ ರೆಡ್ಡಿಯನ್ನ ಬಂಧಿಸಿ ಅಂತ ರೇಣುಕಾಚಾರ್ಯ ಆಗ್ರಹಿಸ್ತಾ ಇದ್ದಾರೆ. ಭರತ್ ರೆಡ್ಡಿಯನ್ನ ಬಚ್ಚ ಅಂತ ರೇಣುಕಾಚಾರ್ಯ ಕರೆದಿದ್ದಾರೆ. ಈಗಾಗಲೇ ಬಳ್ಳಾರಿಯ ಘರ್ಷಣೆಯ ಬಗ್ಗೆ ನಿಮಗೆ ಗೊತ್ತಿದೆ. ಅದಾದ ನಂತರದಲ್ಲಿ ಭರತ್ ರೆಡ್ಡಿ ಅವರು ಕೂಡ ಕೆಲವೊಂದಷ್ಟು ಹೇಳಿಕೆಯನ್ನ ಕೊಟ್ಟಿರೋದು ಬಿಜೆಪಿ ನಾಯಕರು ಕೆಂಡ ಕಾರುವಂತೆ ಮಾಡಿದೆ. ಈಗಾಗಲೇ ಅಧಿವೇಶನದಲ್ಲಿ ರೆಡ್ಡಿ ಕುರಿತು ಮಾತನಾಡಿದ್ರು ಕೆಲವೊಂದಷ್ಟು ವಿಚಾರ. ಆ ವಿಚಾರವನ್ನು ಕೇಳ್ತಾ ಇದ್ದಾಗ ನನ್ನ ರಕ್ತ ಕುದಿತಾ ಇತ್ತು ಅಂತ ಅವಾಗಿನ ಘಟನೆಯನ್ನು ಕೂಡ ನೆನಪಿಸ್ಕೊಂಡಿದ್ದಾರೆ. ಜೊತೆಗೆ ಬಳ್ಳಾರಿಯ ಗಲಾಟೆಯ ಸಂಬಂಧವಾಗಿ ಭರತ್ ರೆಡ್ಡಿಯನ್ನ ಬಂಧಿಸಿ ಅಂತ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಜನವರಿ 1ನೇ ತಾರೀಕು ಯುವಕರು ಸಂಭ್ರಮಾಚರಣೆ ಮಾಡೋ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಜಿಯವರ ಪುತ್ಥಳಿ ಅನಾವರಣ ಮಾಡಲಿ. ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಅಪಾರವಾದ ಗೌರವವನ್ನು ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರು ಯಡಿಯೂರಪ್ಪನ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಜಿಯವರ ಜಯಂತಿ ರಜಾ ಘೋಷಣೆ ಮಾಡೋ ಜೊತೆಗೆ ಮಹರ್ಷಿ ವಾಲ್ಮೀಕಿಯವರ ನಿಗಮವನ್ನು ಮಾಡಿದರು. ಜನಾರ್ದನ್ ರೆಡ್ಡಿಯವರು, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿಯವರು ಈ ಭಾಗದಲ್ಲಿ ವಾಲ್ಮೀಕಿ ಸಮಾಜ ಜೊತೆಗೆ ಅತ್ಯಂತ ಅನನ್ಯವಾದ ಸಂಬಂಧಗಳಿದೆ. ಆದರೆ ಎಲ್ಲೋ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸಿನ ಶಾಸಕ ಇನ್ನು ಬಚ್ಚ ರಾಜಕಾರಣದಲ್ಲಿ ಮೆಚುರಿಟಿ ಇರಬೇಕು. ಇನ್ನು ಮೆದುಳೇ
ಬೆಳೆದಿಲ್ಲ. ಅಧಿವೇಶನದಲ್ಲಿ ವೀರಾವೇಶದ ಮಾತಾಡಿದ್ದು ನಾವೆಲ್ಲ ನೋಡಿದ್ವಿ. ಜನಾರ್ದನ್ ರೆಡ್ಡಿ ಅವರಿಗೆ ಮಾತಾಡುವಾಗ ನಮ್ಮ ರಕ್ತ ಕುದೀತಾ ಇತ್ತು. ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲುರವರು ಬಳ್ಳಾರಿ ಜಿಲ್ಲೆಗೆ ಸೋಮಶೇಖರ್ ಅವ್ರದ್ದು ಕೊಡುಗೆ ಇದೆ ಅಭಿವೃದ್ಧಿ. ಬಳ್ಳಾರಿಗೆ ಎಷ್ಟು ಸಾವಿರ ಕೋಟಿ ಇದ್ದದ್ರು, ನೀನೇನು ಮಾಡಿದೆಯಪ್ಪ? ಇದೇ ತಾನೇ ನಿನ್ನ ಸಾಧನೆ. ದೊಂಬಿ ಮಾಡಿದ್ದು, ಗಲಭೆ ಮಾಡಿಸಿದ್ದು. ನಿಮ್ಮ ಪಕ್ಷದ ಒಬ್ಬ ಯುವಕ ರಾಜಶೇಖರ್ 28 ವರ್ಷ. ನಮಗೆ ರಾಜಕಾರಣ ಮಾಡಲ್ಲ, ಸಾವಿನಲ್ಲಿ ನಾವು ರಾಜಕಾರಣ ಮಾಡಲ್ಲ. ಆದರೆ ನಿಮ್ಮ ಕೃತ್ಯದಿಂದ ಖಾಸಗಿ ನೋಡಿ ಫ್ಲೆಕ್ಸ್ ಅಳವಡಿಸುವಾಗ ಅನುಮತಿ ತೆಗೆದುಕೊಂಡೆಲ್ಲ ಸಾವಿರಾರು ಫ್ಲೆಕ್ಸ್ ಅಳವಡಿಸಿದಿರಿ. ಅದು ಒಂದು ಭಾಗ ಇರಲಿ, ಆದರೆ ಮನೆ ಮುಂದೆ ಫ್ಲೆಕ್ಸ್ ಅಳವಡಿಸೋ ಅವಶ್ಯಕತೆ ಇತ್ತ? ಉದ್ದೇಶಪೂರ್ವಕವಾಗಿ ಡ್ರಗ್ಸ್ ಸೇವನೆ ಮಾಡಿದ್ರು, ಗಾಂಜಾ ಸೇವನೆ ಮಾಡಿದ್ರು, ಮದ್ಯವನ್ನು ಸೇವನೆ ಮಾಡಿದ್ರು. ರಾಜಶೇಖರ್ ಇವ್ರು ಯಾರು, ನಾರಾ ಭರತ್ ರೆಡ್ಡಿ ಅವರು, ಅವ್ರ ಆಪ್ತ ಫ್ಲೆಕ್ಸ್ ಯಾರೋ ಪೊಲೀಸ್ನವರು ತೆರವುಗೊಳಿಸಿದ್ರು ಮನೆ ಮುಂದೆ ಆಗಿ ತಪ್ಪು ಅಂತೇಳಿ.